ಒಂದು ದಿನ ಗುಂಡ ಭಗವಂತನ ಕುರಿತು ತಪಸ್ಸು ಮಾಡಿದನಂತೆ. ಇದಕ್ಕೆ ಮೆಚ್ಚಿದ ಭಗವಂತ ಕೂಡಲೇ ಪ್ರತ್ಯಕ್ಷನಾಗಿ, ಗುಂಡ ಏನು ಬೇಕು ಕೇಳು ಎಂದು ಹೇಳಿದನಂತೆ. ಆಗ ಗುಂಡ, ಕಲಿಯುಗದಲ್ಲಿ ನಾಮದ ಬಗ್ಗೆ ಹಲವು ಜಂಜಾಟವಿದೆ. ಪ್ರಸಕ್ತ ಸಾಲಿನಲ್ಲಿ ಅಡ್ಡ ನಾಮ ಹಾಕಿಕೊಳ್ಳಬೇಕು, ಉದ್ದ ನಾಮ ಹಾಕಿಕೊಳ್ಳಬೇಕು. ಉದ್ದ ನಾಮದಲ್ಲಿ ನೀನಿದ್ದೀಯೋ ಅಥವಾ ಅಡ್ಡ ನಾಮದಲ್ಲಿ ನೀನಿದ್ದೀಯೋ ಎಂದು ಭಗವಂತ ನೀನೇ ತಿಳಿಸು ಎಂದು ಕೇಳಿದಾಗ, ಭಗವಂತ, ನಾಮ ಎಂದರೆ ಏನು ಗೊತ್ತೇನು? ನ ಅಂದರೆ ನಾಲಿಗೆ, ಮ ಅಂದರೆ ಮನಸ್ಸು. ಯಾರ ನಾಲಿಗೆಯಲ್ಲಿ ಮತ್ತು ಮನಸ್ಸಿನಲ್ಲಿ ರಾಮ ಕೃಷ್ಣ ಎಂಬ ನಾಮ ಇರುತ್ತದೆಯೋ ಅಲ್ಲಿ ನಾನಿದ್ದೇನೆ. ಯಾರ ನಾಲಿಗೆಯಲ್ಲಿ ಮತ್ತು ಮನಸ್ಸಿನಲ್ಲಿ ರಾಮ ಕೃಷ್ಣ ನಾಮ ಜಪ ಇರುವುದಿಲ್ಲವೋ ಅವರು ಹಾಕಿ ಉದ್ದ ನಾಮ ಹಾಕಿಕೊಂಡರೂ ಇರುವುದಿಲ್ಲ, ಅಡ್ಡ ನಾಮ ಹಾಕಿಕೊಂಡರೂ ಇರುವುದಿಲ್ಲ ಎಂದು ಹೇಳುವಲ್ಲಿಗೆ ಭಕ್ತನ ಸಂತೋಷಕ್ಕೆ ಕಾರಣನಾದನು.